ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನನ್ನ ದಿನ ಹೆಂಗಿತ್ತು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡತ್ತೀನಿ. ಬೆಳಿಗ್ಗೆ ಎದ್ದು ಮೊದಲು ಕಸ ಗುಡಿಸಿದೆ. ಮನೆ ಮುಂದೆಲ್ಲ ಕ್ಲೀನಾಗಿದ್ರೆ ನೋಡೋಕೆ ಚಂದ ಅನ್ನಿಸ್ತೈತಿ. ಆಮೇಲೆ ಗಿಡಗಳಿಗೆಲ್ಲನೂ ನೀರು ಹಾಕಿದೆ. ಗಿಡಗಳಿಗೆ ಗೊಬ್ಬರ ಹಾಕಬೇಕಂತ ಐತಿ ಪಳ್ಳು ಮಾಡಿ. ಯಾವಾಗ ಆಗ್ತೈತಿ ಗೊತ್ತಿಲ್ಲ, ಹಾಕಬೇಕು. ಆಮೇಲೆ ರಂಗೋಲಿ ಹಾಕಿದೆ. ರಂಗೋಲಿ ಹಾಕಿದಿಂದ ಮನೆ ಮುಂದೆ ಎಷ್ಟು ಚಂದ ಅನ್ಸಾತಿತ್ತು. ಮನೆ ಒಳಗೂ ಎಲ್ಲ ಕಸ ಗುಡಿಸಿದೆ. ಚೇರೆಲ್ಲ ನೀಟ್ ಮಾಡಿಟ್ಟೆ. ಮ್ಯಾಟೆಲ್ಲ ಹಾಕಿದೆ. ಬಾಂಡೆ ಎಲ್ಲ ತೊಳೆದಿಟ್ಟೆ. ಕೆಲಸಗಳೆಲ್ಲ ಒಂದಾದಿಂದ ಒಂದು ಮುಗಿಸ್ತಾ ಹೋದೆ. ಇವತ್ತು ಒಂದು ವಾರಕ್ಕಾಗುವಷ್ಟು ಹಸಿ ಖಾರ ಪೇಸ್ಟ್ ಮಾಡತ್ತೀನಿ. ಹಸಿ ಮೆಣಸಿನ್ಕಾಯಿನ ಹುರ್ಕೊಂಡು ಜೀರಿಗೆ ಉಪ್ಪು ಹಾಕಿ ರುಬ್ಬಿ ಸ್ವಲ್ಪ ತಣ್ಣಗಾಗೋ ತನಕ ಹೊರಗಿಟ್ಟಿದ್ದೆ. ಆಮೇಲೆ ಫ್ರಿಜ್ದಾಗ ಸ್ಟೋರ್ ಮಾಡಿ ಇಟ್ಕೊಂಡೆ. ಯಾವಾಗ ಬೇಕು ಆವಾಗ ಪಲ್ಯ ಸಾಂಬಾರು ಮಾಡೋಕೆ ಯೂಸ್ ಮಾಡ್ಕೋತೀನಿ. ಬ್ರೇಕ್ಫಾಸ್ಟ್ಗೆ ಮಡ್ಕೆ ಕಾಳು ಸ್ಪ್ರೌಟ್ಸ್ ಮಾಡಿದ್ದೆ. ಸಿಂಪಲ್ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿರಿ ಇದು ಸ್ಪ್ರೌಟ್ಸ್. ಮಧ್ಯಾಹ್ನ ಊಟಕ್ಕೆ ಬೆಳಿಗ್ಗೆನ ಚಪಾತಿ ಮಾಡತ್ತೀನಿ. ಬೆಳಿಗ್ಗೆನ ಲಂಚದ್ದು ಎಲ್ಲ ಮಾಡಿ ಇಟ್ರಾತಂತ ಹೇಳಿ ಚಪಾತಿ ಮಾಡ್ಕೊಳತ್ತೀನಿ. ಚಪಾತಿ ಜೊತೆಗೆ ಆಲೂ ಕುರ್ಮಾ ಪಲ್ಯನೂ ಮಾಡತ್ತೀನಿ. ಚಪಾತಿ ಎಲ್ಲ ಮಾಡಿದಿಂದ ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಆಲೂ ಕುರ್ಮಾ ಪಲ್ಯ ಮಾಡೋಕ್ಕೆಲ್ಲ ಸ್ವಲ್ಪ ಕಟ್ ಮಾಡಿಕೊಂಡೆ. ಉಳ್ಳಾಗಡ್ಡಿ, ಟೊಮ್ಯಾಟೊ, ಆಲೂಗಡ್ಡೆ ಎಲ್ಲ ಸೊಪ್ಪೆಲ್ಲ ಕಟ್ ಮಾಡಿ ಇಟ್ಕೊಂಡು ಬಟರ್ ಹಾಕಿ ಮಾಡಿದೆ. ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂಥೇಳಿ ಈ ಟೈಪ್ ಬಟರ್ದು ಹಾಕಿ ಮಾಡಿದೆ. ನೀವು ಯಾವ ಥರ ಮಾಡ್ತೀರಿ ಅಂತ ಕಮೆಂಟ್ ಮಾಡಿ ಹೇಳ್ರಿ. ನಿಮಗೆ ಯಾವ್ದಾರ ಡಿಫ್ರೆಂಟ್ ಟೈಪ್ ನೀವು ಮಾಡ್ತಿದ್ರೆ ಹೇಳ್ರಿ, ನಾನು ಟ್ರೈ ಮಾಡ್ತೀನಿ. ಆಮೇಲೆ ಉಣ್ಕಲ್ ಉಳ್ವಿ ಬಸವೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದೆ. ದೇವ್ರ ದರ್ಶನ ಪಡ್ಕೊಂಡೆ. ದೇವ್ರ ದರ್ಶನ ಎಲ್ಲ ಪಡ್ಕೊಂಡಾದಿಂದ ಉಣ್ಕಲ್ಲದ ವ್ಯೂ ನೋಡ್ರಿ ಎಷ್ಟು ಚಂದ ಅನಿಸ್ತೈತಿ. ಗುಡಿ ಹಿಂದೆ ನಿಂತು ವ್ಯೂ ನೋಡಿದ್ರೆ ಮಸ್ತ್ ಐತಿ. ನೀವು ಯಾರೆಲ್ಲ ಈ ಉಳ್ವಿ ಬಸವೇಶ್ವರ ದೇವಸ್ಥಾನಕ್ಕೆ ಹೋಗಿರಿ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳ್ರಿ. ಆಮೇಲೆ ಮನೆಗೆ ಬಂದಿಂದ ಊಟ ಮಾಡಿದೆ. ಇದಾಗಿತ್ತು ಇವತ್ತಿನ ನಂದು ಡೇ ರೂಟೀನ್. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಮತ್ತು ನೆಕ್ಸ್ಟ್ ಬ್ಲಾಗ್ದಾಗ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.